ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ RTIಗೆ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆ RTIಗೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಸಹ ತಿಳಿಸ್ತೀನಿ. ಅದಕ್ಕೂ ಮುಂಚೆ RTI ಯಾವತ್ತಿಂದ ಪ್ರಾರಂಭವಾಗುತ್ತಪ್ಪ ಅಂತ ಅಂದರೆ ಇದೇ ತಿಂಗಳು 21ರಿಂದ ಅಂದರೆ ಏಪ್ರಿಲ್ 21ರಿಂದ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದುಬಿಟ್ಟು ಮೇ 17 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಇನ್ನು RTIಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕಪ್ಪ ಅಂತಂದರೆ ಮಗುದು ಆಧಾರ್ ಕಾರ್ಡು, ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮಗುದು ಅಂದರೆ ವಿದ್ಯಾರ್ಥಿದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಒಂದು ಫೋಟೋ ಇರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ದರೆ RTIಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನೀವು RTIಗೆ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ನಿಮ್ಮ ಒಂದು ಗ್ರಾಮದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆ RTIಗೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು LKGಗಾದರೆ ಮಗುವಿನ ವಯಸ್ಸು ಎಷ್ಟಿರಬೇಕಪ್ಪ ಅಂತ ಅಂದರೆ 4 ವರ್ಷದಿಂದ ಹಿಡಿದು 6 ವರ್ಷ ಒಳಗಡೆ ಇರಬೇಕು. 1ನೇ ತರಗತಿಗಾದರೆ 6 ವರ್ಷದಿಂದ ಹಿಡಿದು 8 ವರ್ಷ ಒಳಗಡೆ ಇದ್ದರೆ 1ನೇ ತರಗತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಇನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಪ್ಪ ನಿಮ್ಮದಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆ RTIಯಲ್ಲಿ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ RTI 2026 ಅಡ್ಮಿಷನ್ ಪ್ರೋಸೆಸ್ ಟ್ರೈಲರ್ ಅಂತಿದೆ ನೋಡಿ ಸ್ನೇಹಿತರೆ. ಸೊ ಆ ಟ್ರೈಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ರೀತಿ ಓಪನ್ ಆಗುತ್ತೆ. ಒಂದೊಂದು ಸರಿ ಸರ್ವರ್ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ RTI ಅಪ್ಲಿಕೇಶನ್ ಸಬ್ಮಿಷನ್ ಟ್ರೈಲರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡಸ್ ಚೈಲ್ಡ್ ಹ್ಯಾಸ್ ಆನ್ ಆಧಾರ್ ID ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮಗುವಿನ ಒಂದು ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ನನ್ನ ಅನ್ನೋ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ, ನನ್ನ ಆಧಾರ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು OTP ಅಂತಿದೆ ನೋಡಿ ಬಾಕ್ಸು, ಆ ಒಂದು OTP ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ OTP ಪಡೆಯಿರಿ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ನಂಬರ್ OTP ಹೋಗುತ್ತೆ. ಅಂದರೆ ಮಗುವಿನ ಆಧಾರ್ ಕಾರ್ಡ್ ಮೇಲೆ ಇರುತ್ತಲ್ವ ಆ ಒಂದು ನಂಬರ್ಗೆ 6 ನಂಬರ್ OTP ಹೋಗುತ್ತೆ. ಆ ಒಂದು OTPಯನ್ನು ನೀವು OTP ನಮೂದಿಸಿ ಅಂತಿದ್ದೀನಿ ನೋಡಿ ಸ್ನೇಹಿತರೆ. ಅಲ್ಲಿ OTPಯನ್ನು ಹಾಕ್ಬಿಟ್ಟು ಸಲ್ಲಿಸಿ ಅಂತ ಕೊಟ್ಟರೆ ಮಗುವಿನ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ. ಯಾವ ಊರು, ಯಾವ ಗ್ರಾಮ, ಡೇಟ್ ಆಫ್ ಬರ್ತು, ಫೋಟೋ ಸಮೇತ ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ ಎಲ್ಲ ಇರುತ್ತೆ ಆ ಡೀಟೇಲ್ ಎಲ್ಲ ತಾನಾಗೆ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ರೆಸಿಡಿಂಗ್ ವಿಲೇಜ್ ಅಂತಿದೆ ನೋಡಿ ಸ್ನೇಹಿತರೆ. ಅಲ್ಲಿ ನಿಮ್ಮ ಒಂದು ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಲೀಸ್ಟಲ್ಲಿ ಎಲ್ಲ ಊರ ಹೆಸರು ಇರುತ್ತೆ ಸ್ನೇಹಿತರೆ. ನಿಧಾನಕ್ಕೆ ಸರ್ಚ್ ಮಾಡಿ ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೊಕ್ಯಾಲಿಟಿ ಹತ್ರ ಸೇಮ್ ನಿಮ್ಮ ಗ್ರಾಮ ಅಥವಾ ನಿಮ್ಮ ವಾರ್ಡ್ ಯಾವುದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಈಸ್ ಅ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಕಿವಿ ಕೇಳಿಸೋದಿಲ್ಲ, ಮಾತಾಡೋದಕ್ಕೆ ಬರೋದಿಲ್ಲ, ಈ ರೀತಿ ಏನಾದ್ರೂ ವಿಶೇಷ ಅಗತ್ಯವುಳ್ಳ ಮಕ್ಕಳಾದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಬಿಟ್ಟು ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಏನಾದರೂ ಬಂದರೆ ಗೌರ್ಮೆಂಟ್ ಸ್ಕೂಲ್ ಆರ್ ಅವೈಲೇಬಲ್ ಇನ್ ಯುವರ್ ಯೂನಿಟ್, ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ RTI 2026 ಪ್ರೋಸೆಸ್ ಅಂತ ಬಂದರೆ ಈ ಒಂದು ಗ್ರಾಮದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ನೀವು RTIಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದರ ಮೀನಿಂಗ್ ಸ್ನೇಹಿತರೆ. ಸೊ ಹತ್ತತ್ರ 4-5 ವರ್ಷದಿಂದ ಏನು ಮಾಡ್ತಾಯಿದ್ದಾರೆ, ಪ್ರೈವೇಟ್ ಶಾಲೆ ಇದ್ದು ಅದರ ಒಂದು ನಿಯರಲ್ಲಿ 3 ಕಿಲೋಮೀಟರ್ ಒಳಗಡೆ ಗೌರ್ಮೆಂಟ್ ಸ್ಕೂಲ್ ಏನಾದರೂ ಇದ್ದರೆ ಈ ರೀತಿ ಎರರ್ ಬರುತ್ತೆ ಸ್ನೇಹಿತರೆ, ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಈಗ ನಿಮ್ಮ ಗ್ರಾಮ ಇರುತ್ತೆ, ನೀವೇನಾದರೂ ಪಕ್ಕದ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ನೋಡೋಣ ಆಗಲಿ ಅದಕ್ಕೆ ಎಲಿಜಿಬಲ್ ತಗೊಳುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಪ್ಲೀಸ್ ಕಾಂಟ್ಯಾಕ್ಟ್ BO ಆಫೀಸ್ ಫಾರ್ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಇರೋ ಅಡ್ರೆಸ್ಸು ನಾವು ಹಾಕಿರೋ ಒಂದು
ಅಂದರೆ ಪ್ರೈವೇಟ್ ಶಾಲೆ ಇರುತ್ತಲ್ವ ಆ ಒಂದು ಬೇರೆ ಊರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ ಸ್ನೇಹಿತರೆ. ಹಾಗೂ ಸಹ ಅಪ್ಲಿಕೇಶನ್ ಮೂವ್ ಆಗೋದಿಲ್ಲ. ಈ ರೀತಿಯಾಗಿ ಮಗು ಒಂದು ಊರಲ್ಲಿದ್ದು ಬೇರೆ ಊರನ್ನು ಮತ್ತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಬೇರೆ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಪ್ಲೀಸ್ ಕಾಂಟ್ಯಾಕ್ಟ್ BU ಆಫೀಸ್ ಫಾರ್ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದೇ ಅಡ್ರೆಸ್ಸು ಅದೇ ಗ್ರಾಮವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಅಪ್ಲಿಕೇಶನ್ ಮೂವ್ ಆಗಬೇಕು ಅಂತ ಅಂದರೆ ಆ ಒಂದು ಸರೌಂಡಿಂಗಲ್ಲಿ 3 ಕಿಲೋಮೀಟ್ರ್ ಒಳಗಡೆ ಪ್ರೈವೇಟ್ ಶಾಲೆ ಇರಬೇಕು. ಗೌರ್ಮೆಂಟ್ ಶಾಲೆ ಇದ್ದರೆ ಅಪ್ಲಿಕೇಶನ್ ಮೂವ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಹಿಂದೆನೇ ವೀಡಿಯೋವನ್ನು ಮಾಡಿದ್ದೆ ನಾನು, ಯಾವ ಶಾಲೆಗಳು RTಗೆ ಎಲಿಜಿಬಲ್ ಇದೆ ಅಂತೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಸಹ ವೀಡಿಯೋವನ್ನು ಮಾಡಿದ್ದೀನಿ. ಸೊ ನಿಮ್ಮ ಗ್ರಾಮದಲ್ಲಿ ಏನಾದ್ರೂ ಪ್ರೈವೇಟ್ ಶಾಲೆ ಇದ್ದು ಗೌರ್ಮೆಂಟ್ ಶಾಲೆನೂ ಸಹ ಇದ್ದರೆ ಆಗೋದಿಲ್ಲ ಸ್ನೇಹಿತರೆ. ಹಾಗಂತ ಎಲ್ಲ ಕಡೆ ಗೌರ್ಮೆಂಟ್ ಶಾಲೆ ಇದೆ ಅಂತಲ್ಲ, ಕೆಲವು ಕಡೆ ಎಲ್ಲ RTಗೆ ಪ್ರೈವೇಟ್ ಶಾಲೆಗಳು ಸಹ ಓಪನ್ ಆಗಿದೆ. ಸೊ ನಾನು ಆಲ್ರೆಡಿ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ರಿಮಾರ್ಕ್ಸಲ್ಲಿ RTE ಎಲಿಜಿಬಲ್ ಫಾರ್ 2026 ಅಂತ ಇರುತ್ತೆ ನೋಡಿ. ಆ ರೀತಿ ಬಂದಿರತಕ್ಕಂಥವರು ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥವ್ರು ಆ ಒಂದು ಪ್ರೈವೇಟ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಮೊದಲೆಲ್ಲ ಈ ರೀತಿ ಇರಲಿಲ್ಲ ಸ್ನೇಹಿತರೆ. ಇದು 4-5 ವರ್ಷದಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದು. ಮುಂಚೆ ಎಲ್ಲ ಗೌರ್ಮೆಂಟ್ ಶಾಲೆ ಪ್ರೈವೇಟ್ ಶಾಲೆ ಒಂದೇ ಕಡೆ ಇದ್ರೂ ಸಹ ನಾವು ಪ್ರೈವೇಟ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. 8ನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನು ಪಡ್ಕೋಬೋದಾಗಿತ್ತು ಪ್ರೈವೇಟ್ ಶಾಲೆಯಲ್ಲೇ. ಈಗೇನು ಮಾಡಿದ್ದಾರೆ, 3 ಕಿಲೋಮೀಟರ್ ಒಳಗಡೆ ಪ್ರೈವೇಟ್ ಶಾಲೆ ಇದ್ದು ಗೌರ್ಮೆಂಟ್ ಶಾಲೆನೂ ಸಹ ಇದ್ದರೆ ಅರ್ಜಿ ಮೂವ್ ಆಗೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಸರೌಂಡಿಂಗಲ್ಲಿ ಯಾವ ಯಾವ ಪ್ರೈವೇಟ್ ಶಾಲೆ RTಗೆ ಎಲಿಜಿಬಲ್ ಇದೆ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಆ ವಿಡಿಯೋನ ಸಹ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಒಂದ್ಸರಿ ನೀವು ಆ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ರಿಪ್ಲೈ ಮಾಡ್ತೀನಿ ಅಥವಾ ವಿಡಿಯೋನ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.